ಮಾದಪ್ಪನ ಬೆಟ್ಟದಲ್ಲಿ ನಡೆದಿತ್ತು ಘನಘೋರ ಘಟನೆ. ನಿನ್ನೆ ಬೆಳಗ್ಗೆ ನಡೆದಿದ್ದಂತ ಒಂದು ಘಟನೆ. ತಾಯಿಯ ಕಣ್ಣೆದುರೆ ಬಾಲಕನನ್ನ ಕೊಂದಿದ್ದಂತ ಚಿರತೆ ಎಳೆದೊಯ್ದಿತ್ತು, ಕೊಂದುಬಿಟ್ಟು. ಬೆಂಗಳೂರಿನಲ್ಲಿ ಬಾಲಕ ಹರ್ಷಿತ್ ಅಂತ್ಯ ಸಂಸ್ಕಾರ ಆಗಿದೆ. ಜಸ್ಟ್ ಒಂದು 2 ತಿಂಗಳಲ್ಲಿ 2ನೇ ಪ್ರಕರಣ ಆಗಿದೆ. ನಿನ್ನೆ ಅಷ್ಟೇ ತೋರಿಸ್ತಾ ಇದ್ವಿ ನಿಮಗೆ. ಮಾದಪ್ಪನ ಬೆಟ್ಟದಲ್ಲಿ ಆಗಿದ್ದಂತ ಒಂದು ಘನಘೋರ ದುರಂತ. ಬಾಲಕನನ್ನ ತನ್ನ ತಾಯಿಯ ಕಣ್ಣೆದುರೆ ಚಿರತೆ ಹೊತ್ತೊಯ್ದು ಕೊಂದು ಹಾಕಿತ್ತು. ಅಂತ್ಯ ಸಂಸ್ಕಾರ ಆಗಿದೆ ಆ ಬಾಲಕನ. ಘಟನೆಯನ್ನ ಎಳೆಯಾಗಿ ವಿವರಿಸಿರುವಂಥದ್ದು ಪೋಷಕರು. ತಾಯಿಯ ಕೈ ಹಿಡಿದು ಹೋಗ್ತಾ ಇದ್ದಂಥ ಬಾಲಕ ಹರ್ಷಿತ್ ಮಾದಪ್ಪನ ದರ್ಶನ ಬಳಿಕ ನಾಗಮಲೆ ಕಡೆ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇತ್ತು. ತಾಯಿ ಕೈ ಹಿಡಿದು ಹೋಗ್ತಾ ಇದ್ದಂಥ ಬಾಲಕನ ಮೇಲೆ ದಾಳಿಯನ್ನ ಮಾಡಿತ್ತು ಚಿರತೆ. ಅಮ್ಮನ ಎದುರೆ ಮಗನನ್ನ ಕೊಂದಿದ್ದ ಚಿರತೆ. ಅರಣ್ಯ ಇಲಾಖೆ ವೈಫಲ್ಯ ಕಾರಣ ಅಂತ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ ನಾಗಮನೆಯಲ್ಲಿ ನಡೆದಂಥ ಒಂದು ಘಟನೆ ಇದು. ಬೆಂಗಳೂರಿನಿಂದ ಮಾದಪ್ಪನ ದರ್ಶನಕ್ಕೆ ತೆರಳಿದ್ದಂಥ ಕುಟುಂಬ. ಈ ಸಂದರ್ಭದಲ್ಲಿ ಬಾಲಕ ಸಾವನ್ನಪ್ಪಾನೆ. ಚಿರತೆ ದಾಳಿ ಮಾಡಿ ಹೊತ್ತೊಯ್ದಿತ್ತು. ತನ್ನ ತಾಯಿಯ ಕಣ್ಣೆದರೆ ಕೊಂದು ಹಾಕಿತ್ತು. ಕಿಲೋಮೀಟರ್ ಮುಂದೆ ಹೋಗಿದ್ದಾರೆ. ಬಟ್ 1.5 ಕಿಲೋಮೀಟರ್ ಮುಂದೆ ಹೋಗಿ 4 ಜನ ಮುಂದೆ 4 ಜನ ಹಿಂದೆ ಎಲ್ಲ ಬರ್ತಾ ಇದ್ದಾರೆ. ಅಕ್ಕಪಕ್ಕ ಎಲ್ಲರೂ ಇದ್ದಾರೆ. ಜಸ್ಟ್ ಕಲ್ಲು ಮಧ್ಯದಲ್ಲಿ ಒಣಗಿ ಬಿದ್ದಿರೋಂಥ ಜಾಗದಲ್ಲಿ ಚಿರತೆ ಇರೋದು ಕಾಣಿಸಲ್ಲ. ಬಟ್ ಸೇಮ್ ಅದೇ ಥರ ಇರಿಸುತ್ತೆ. ಡಿಫ್ರೆನ್ಸ್ ಏನು ಕಾಣಲ್ಲ. ಎಡಗೈಲಿರೋದನ್ನ ಎಗ್ರಿ ಹಿಂಗೆ ಕಿತ್ಕೊಂಡು ಹಳ್ಳಕ್ಕೆ ಎಗ್ರಿರೋದು ಚಿರತೆ. ಬಟ್ಟು ಕಣ್ಣು ಮುಚ್ಚಿ ಕಣ್ಣು ಮಿಟ್ಕೋದಲ್ಲಿ ಇಲ್ಲ. ಅಲ್ಲಿ ಮಗು ಉಸಿರಾಡೋಕ್ಕೂ ಬಿಟ್ಟಿಲ್ಲ. ಹಂಗಂದ್ರೆ ಅಮ್ಮ ಅನ್ನೋದು ಕೂಗೋದಕ್ಕೂ ಬಿಟ್ಟಿಲ್ಲ. ಯಾಕೆ ಅದು ಮೂಕ ಪ್ರಾಣಿ, ಆದರೂ ಇದೇ ಪ್ರಕೃತಿ ಕೊಟ್ಟಿರೋದು ಅದಕ್ಕೆ. ಅದು ಅಷ್ಟೇ. ಏನಪ್ಪ ಅಂದರೆ ಅಲ್ಲಿ ಆಗಿರೋದು 7:30. ಫಾರೆಸ್ಟ್ ಅವ್ರು ಬಂದಿರೋದು 10 ಗಂಟೆಯಿಂದ 10:30 ಬಂದಿರೋದು. ಬಟ್ ಇನ್ನೊಂದು ಅಲ್ಲಿ ಒಂದೇ ಒಂದು ಸಿಂಬಲ್ಲು ಕೂಡ ಇಲ್ಲ. ಚಿರತೆ ಇದೆ ಎಚ್ಚರಿಕೆ. ಬಟ್ ಏನೋ ಒಂದು ಬೋಲ್ಡೇ ಆಗಲಿ ಮತ್ತು ಗೈಡ್ ಮಾಡೋಕ್ಕಿಲ್ಲ. ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೊಂದು ಪೆಟ್ಟಿ ಬಾಕ್ಸ್ ಇಟ್ಕೊಂಡು ಅದೊಳಗೆ ದುಡ್ಡು ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಂಡು ಅವ್ರು ಮಾತ್ರ ಸೇಫ್ ಮಾಡ್ಕೊತಾರೆ ಅಷ್ಟೇ ಹೊರತು ಜನರಿಗೆ ಇಲ್ಲಿ ಸೇಫ್ ಇಲ್ಲ. ಜೀವಕ್ಕೆ ಬೆಲೆ ಇಲ್ಲ. ಹೋಗಿ ಪೂಜೆ ಮುಗಿಸ್ಕೊಂಡು ಬೆಳಗಿನ ಜಾವ 7 ಗಂಟೆಗೆ ಬರ್ತಾಯಿದ್ದೆ ನಡ್ಕೊಂಡು ಬರ್ಬೇಕಾದ್ರೆ ಚಿರತೆ ಬಂದು ಅದನ್ನು ಎಳ್ಕೊಂಡು ಹೋಗ್ಬಿಟ್ಟಿದೆ ಅಲ್ವಾ. ದಯವಿಟ್ಟು ಅದನ್ನು ನೀವು ಕ್ರಮ ತೊಗೊಂಡು, ಒಬ್ಬರು ಪೊಲೀಸರು ಯಾರೂ ಇಲ್ಲ, ವಾಚ್ಮನ್ ಯಾರೂ ಇಲ್ಲ. ಅದನ್ನು ಈಗ ಯಾರೇ ಮಕ್ಕಳೇ ಆಗಲಿ ಅಷ್ಟು ತೊಂದರೆ ಅಲ್ವಾ. ಆದರೆ ದಯವಿಟ್ಟು ಅವ್ರನ್ನ ಸರ್ಕಾರ ಈ ಥರ ಕ್ರಮ ತಗೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಗೆ ಎಷ್ಟು 50 ಜನ ಮಕ್ಕಳು ನಮಗೆ ಇಲ್ಲಿ ನನ್ನ ಇದ್ದಲ್ಲಿ ಇವತ್ತು ಇಲ್ಲ ಅಂದರೆ ಎಷ್ಟು ದುಃಖ ಆಗೋದು ಯೋಚನೆ ಮಾಡಿ. ಬೆಳಗಿನ ಜಾವ 4:30 ಮಾದೇಶ್ವರ ದೇವಸ್ಥಾನ ಪೂಜೆ ದರ್ಶನ ಮಾಡಿ 6 ಗಂಟೆವರೆಗೂ ಅಲ್ಲೇ ಇದ್ದು ಅವರು ನಾಗಮಲೆ ಹೋಗಿ ದೇವಸ್ಥಾನ ನೋಡ್ಕೊಂಬರೋಣ, ಮೂಲಸ್ಥಾನ ಹೋಗಿ ನೋಡ್ಕೊಂಬರ್ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿರೋದು. 6:30 ಆದರೂ ಫಾರೆಸ್ಟಲ್ಲಿ 6:29ಕ್ಕೆ ಟಿಕೆಟ್ ಇಶ್ಯೂ ಮಾಡಿದ್ದಾರೆ. 200 ರೂಪೀಸ್ ತೊಗೊಂಡು ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡಿದ್ಮೇಲೆ ಹೋಗೋ ಟೈಮಲ್ಲಿ ಅಟ್ಲೀಸ್ಟ್ ಚಿರತೆ ಇದೆ, ಹುಷಾರಾಗಿ ಹೋಗಬೇಕಾದ್ರೆ ನೀವು ನೋಡ್ಕೊಂಡು ಹೋಗಿ ಅಂತ ಹೇಳಿದರೆ ಆಗ್ತಾಯಿತ್ತು. ಆವಾಗ ತಾಯಿಗಾದರೂ ಸ್ವಲ್ಪ ಭಯ ಇರೋದು. ಹಿಂಗಿದೆ ಅಂದರೆ ಬೇಡಪ್ಪ ಜಾಗ ಹೋಗೋದಕ್ಕೆ ಅಂತ ಯಾವುದೇ ತಾಯಿ ಆದರೂ ಹೆದರುತ್ತಾರೆ. ಆದರೆ ಇವರು ಯಾವುದೇ ಥರದ್ದು ಏನೂ ಇನ್ಫಾರ್ಮೇಷನ್ ಕೊಡ್ದಲೆ ಸುಮ್ಮನೆ ಬಿಟ್ಟಿದ್ದಾರೆ. ಆಯಿತು, ಎಲ್ಲ ಒಂದು 40 ಜನ 50 ಜನ ಮುಂದೆ ಹೋಗ್ತಾ ಇರಬೇಕು. ಏಕಾಏಕಿ ಆ ಮಗುನ ಕುತ್ತಿಗೆಗೆ ಹಾಕೊಂಡು ಆ ಮಗು ಅಮ್ಮ ಅನ್ನೋ ಪದನೇ ಉಪಯೋಗಿಸೋಕ್ಕಾಗ್ದಲ್ಲೇ ಇರೋ ಸ್ಪೀಡಲ್ಲಿ ಆ ಚಿರತೆ ಎಳ್ಕೊಂಡು ಹೋಗಿದೆ. ತಾಯಿ ನೋಡುವಷ್ಟರಲ್ಲಿ ಮಗು ಎಲ್ಲೋ ಇದೆ, ಮಗುನೇ ಕಾಣಿಸ್ತಾ ಇಲ್ಲ. ಅಷ್ಟು ದೂರ ಎಳ್ಕೊಂಡೋಗಿ ಆ ಬಂಡೆ ಕೆಳಗಡೆ ಹಾಕಿದೆ. ಮಗು ರಕ್ತ ಎಲ್ಲ ಹೀರಿ. ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ದಾಳಿ ಪ್ರಕರಣ. ಮೃತ ಹರ್ಷಿತ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ 15 ಲಕ್ಷ ವಿತರಣೆ. ಮೃತ ಹರ್ಷಿತ್ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಚಿರತೆ ದಾಳಿಯಿಂದಲೇ ಸಾವಾಗಿದ್ಯಾ ಅಂತ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪೋಸ್ಟ್ ಮಾರ್ಟಂನಲ್ಲಿ ಚಿರತೆ ದಾಳಿ ದೃಢಪಟ್ಟರೆ 15 ಲಕ್ಷ ಪರಿಹಾರ. ಕುಟುಂಬಸ್ಥರಲ್ಲಿ ಒಬ್ಬರಿಗೆ ತಿಂಗಳಿಗೆ 4,000 ಪೆನ್ಷನ್ ಅನ್ನ ಕೂಡ ಕೊಡಲಾಗುತ್ತೆ. 5 ವರ್ಷಗಳ ಕಾಲ. 5 ವರ್ಷಗಳ ಕಾಲ ಇಲಾಖೆಯಿಂದ ಪೆನ್ಷನ್. ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಚಿರತೆ ದಾಳಿಯಿಂದಲೇ ಸಾವನ್ನಪ್ಪಿರೋದಾ ಅಂತ ಕನ್ಫರ್ಮ್ ಆದಮೇಲೆ 15 ಲಕ್ಷ ಕೊಡ್ತಾರಂತೆ. ಆ ತಾಯಿ ಹೇಳ್ತಾ ಇದ್ದಾರೆ ಏನಾಗಿದೆ ಅಲ್ಲಿ ಅಂತ. ರೂಲ್ಸ್ ಇರುತ್ತಲ್ಲ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಬಳಿಕ ಸದ್ಯಕ್ಕೀಗ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ.
ಚಿರತೆ ದಾಳಿಯಿಂದಲೇ ಸಾವನ್ನಪ್ಪಿರುವಂಥದ್ದು ಕನ್ಫರ್ಮ್ ಆದಮೇಲೆ 15 ಲಕ್ಷ ಪರಿಹಾರವನ್ನು ಕೊಡಲಾಗುತ್ತೆ, ಪ್ಲಸ್ 5 ವರ್ಷಗಳ ಕಾಲ ಆ ಕುಟುಂಬದ ಒಬ್ಬರಿಗೆ 4,000 ರೂಪಾಯಿ ಪೆನ್ಷನ್ ಅನ್ನು ಕೊಡಲಾಗುತ್ತೆ. ಬಟ್ ಆ ಜೀವ ವಾಪಸ್ ಬರಲ್ವಲ್ಲ, ಎಷ್ಟು ಕೊಟ್ರೆ. ಮಾದಪ್ಪನ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದಂಥ ಒಂದು ದುರ್ಘಟನೆ ಇದು. ಎಂಎಂಎಲ್ಸ್ ನಲ್ಲಿ ಚಿರತೆ ದಾಳಿಗೆ ಬಾಲಕ ಬಲಿ ಪ್ರಕರಣ. ಥರ್ಮಲ್ ಡ್ರೋನ್ ಕ್ಯಾಮೆರಾದಲ್ಲಿ ಚಲನವಲನ ಸೆರೆ ಆಗಿದೆ. ಚಿರತೆದು ಥರ್ಮಲ್ ಡ್ರೋನ್ ಕ್ಯಾಮೆರಾದಲ್ಲಿ ಚಲನವಲನ ಸೆರೆ ಆಗಿದೆ. ಚಿರತೆ ಸೆರೆಗೆ 4 ಬೋನ್ ಅನ್ನ ಅಳವಡಿಸಿರುವಂಥದ್ದು ಅರಣ್ಯ ಇಲಾಖೆ. 4 ಬೋನ್ಗಳನ್ನು ಇಟ್ಟಿದ್ದಾರೆ ಫಾರೆಸ್ಟ್ ಅವರು. ಸ್ಥಳದಲ್ಲಿ ಬೀಡು ಬಿಟ್ಟಿರುವಂಥದ್ದು 30ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ. ರಾತ್ರಿ ಚಿರತೆ ಸಂಚಾರದ ಚಲನವಲನಗಳ ಸೆರೆ ಹಿಡಿದಿರುವಂಥದ್ದು ಸಿಬ್ಬಂದಿ. ನಾಗಮನೆ ಪಾದಯಾತ್ರೆಗೆ ತಾತ್ಕಾಲಿಕ ನಿರ್ಬಂಧವನ್ನು ಹಾಕಲಾಗಿದೆ. ಅಲ್ಲಿ ತುಂಬಾ ಜನ ಪಾದಯಾತ್ರೆಯನ್ನ ಮಾಡಿಕೊಂಡೇ ಮಾದಪ್ಪನ ದರ್ಶನ ಮಾಡೋದು. ಆಗಿಂದ ಸಂಪ್ರದಾಯ ರೂಢಿಸ್ಕೊಂಡ್ಬಂದಿದ್ದಾರೆ. ತಾವು ಹೊತ್ಕೊಂಡಂಥ ಆರಕೆಗಳೆಲ್ಲ ಈಡೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾದಯಾತ್ರೆ ಮುಖಾಂತರ ಮಾದಪ್ಪನ ದರ್ಶನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಗಿರುವಂಥ ನಿಮಗೆ ತೋರಿಸ್ತಾ ಇದ್ವಿ, ಆ ವಿಜುವಲ್ಸನ್ನು ಗಮನಿಸಿದ್ರಿ. ಇಲ್ಲಿ ಪ್ರಮುಖವಾಗಿ ಆ ಚಲನವಲನವನ್ನು ಫೈಂಡ್ ಔಟ್ ಮಾಡಲಾಗಿದೆ ಥರ್ಮಲ್ ಡ್ರೋನ್ ಮುಖಾಂತರ. ಈಗ ಸದ್ಯಕ್ಕೆ ನಾಗಮಲೆಯಿಂದ ಹೋಗ್ತಾರಲ್ಲ ಪಾದಯಾತ್ರೆ, ಅದಕ್ಕೆ ತಾತ್ಕಾಲಿಕ ನಿರ್ಬಂಧ ಈಗ ತೋರಿಸ್ತಾ ಇದ್ದೀವಿ ನೋಡಿ. ಫೈಂಡ್ ಔಟ್ ಮಾಡುವಂಥ ಕೆಲಸ ಆಗಿದೆ ಚಿರತೆಯ ಚಲನವಲನವನ್ನು ಡ್ರೋನ್ ಮುಖಾಂತರ. ಸೊ ಹೀಗಾಗಿ 4 ಬೋನ್ಗಳನ್ನು ಇಟ್ಟಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಹಾವಳಿ ಹೆಚ್ಚಳ ಆಗ್ತಿರೋದು ಯಾಕೆ? ಬೇರೆ ಕಡೆ ಸೆರೆ ಹಿಡಿದ ಚಿರತೆಗಳನ್ನ ಇಲ್ಲಿ ಬಿಡ್ತಾ ಇದ್ದಾರಾ? ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಬೇರೆ ಕಡೆ ಹಿಡಿದಂತಹ ಚಿರತೆಗಳನ್ನ ಇಲ್ಲೆಲ್ಲ ತಂದು ಬಿಡ್ಲಾಗ್ತಾ ಇದೆ. ಸೊ ಹೀಗಾಗಿ ಈ ದಾಳಿಗಳು ಜಾಸ್ತಿ ಆಗ್ತಾ ಇದೆ. ಚಿರತೆಗಳು ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ತಲಾಂತರಗಳಿಂದ ಭಕ್ತರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕಳೆದ ವರ್ಷದಿಂದ ದಾಳಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಜಿಲ್ಲೆಗಳಲ್ಲಿ ಸೆರೆ ಹಿಡಿದು ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ ಅಂತ ಕಿಡಿಕಾರಲಾಗ್ತಾ ಇದೆ. ಬೇರೆ ಜಿಲ್ಲೆಗಳಲ್ಲಿ ಸಿಕ್ಕಂತಹ ಚಿರತೆಗಳನ್ನ ಇಲ್ಲಿ ತಂದು ಬಿಡ್ತಾ ಇದ್ದಾರೆ. ಹಂಗಾಗಿನೇ ಈ ದಾಳಿ ಆಗ್ತಾ ಇರೋದು ಅಂತ ಭಕ್ತರು ಪಾದಯಾತ್ರೆಯನ್ನ ತಲಾಂತರಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ ವರ್ಷದಿಂದ ದಾಳಿ ಪ್ರಕರಣಗಳು ಜಾಸ್ತಿ ಆಗಿರೋದು. ಇದಕ್ಕೆ ಮೇನ್ ರೀಸನ್ನು ಅಂದ್ರೆ ಚಿರತೆಗಳನ್ನ ಬೇರೆ ಜಿಲ್ಲೆಗಳಲ್ಲಿ ಸೆರೆ ಹಿಡಿದಂತ ಸಂದರ್ಭದಲ್ಲಿ ಇಲ್ಲಿ ತಂದು ಬಿಡ್ತಾ ಇರುವಂತ ಕಾರಣಕ್ಕೆ ಅಂತ. ಹುಡುಗರನ್ನ ತಗೊಂಡೋಗಿ ಅವನು ತಿಂದಾಕಿದೆ. ಇದಕ್ಕೆ ಅರಣ್ಯ ಇಲಾಖೆಯೇ ಹೊಣೆ ಹಾಕ್ತಾರೆ. ಏನು ಇತ್ತೀಚೆಗೆ ಸುತ್ತಮುತ್ತ ಏನು ಚಿರತೆಗಳ ದಾಳಿ ಆಗ್ತಾ ಇದೆ ಅವನ್ನೆಲ್ಲ ತಂದು ಈ ಭಾಗ ಸುತ್ತಮುತ್ತ ಮಲೆಮಹದೇಶ್ವರನ ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ. ಇದರಿಂದ ಭಕ್ತರಿಗೆ ತುಂಬ ಆತಂಕ ಆಗ್ತಾ ಇದೆ. ಭಕ್ತರು ಸುರಕ್ಷತೆ ಇಲ್ಲವೇ ಇಲ್ಲ ಅನಿಸುತ್ತೆ. ಏನು ಈಗ ಅದು ಟ್ರೆಕ್ಕಿಂಗ್ ರೂಪದಲ್ಲಿ ಮಾಡಿ 200 ರೂಪಾಯಿ ಟಿಕೆಟ್ ತೊಗೊಂಡು ಹೋಗ್ತಿದ್ರು, ಆದ್ರೂ ಅವ್ರಿಗೆ ಸುರಕ್ಷತೆ ಇಲ್ಲದೆ ಭಕ್ತರಿಗೆ ಒಂಥರ ಆತಂಕ ಹುಟ್ಟಿಸೋ ರೀತಿ ಮಾಡಿದ್ದಾರೆ. ಸುಮಾರು 16ನೇ ಶತಮಾನದಿಂದ ಜನ ಅಲ್ಲಿ ಹೋಗ್ತಾ ಇದ್ದಾರೆ, ಭಕ್ತಾದಿಗಳು ಹೋಗ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವತ್ತು ಬಸ್ಸು ಕಾರುಗಳು ಯಾವೂ ಇರಲಿಲ್ಲ, ಎತ್ತಿನ ಗಾಡೀಲಿ ಹೋಗ್ತಾಯಿದ್ರು. ಯಾವತ್ತೂ ಈ ಥರ ಚಿರತೆಗಳಿಂದ ದಾಳಿಯಾಗಿರೋ ಘಟನೆಗಳು ನಡೆದಿಲ್ಲ, ಇತಿಹಾಸದಲ್ಲೇ ನಡೆದಿಲ್ಲ. ಈಗ ಕೆಲವೇ ಒಂದು ವರ್ಷಗಳಿಂದ ಈಚೆಗೆ, ಒಂದು 5-6 ವರ್ಷಗಳಿಂದ ಈಚೆಗೆ ಅರಣ್ಯ ಇಲಾಖೆಯವರ ಕುತಂತ್ರದಿಂದ ಏನು ಎಲ್ಲ ಕಡೆಯ ಚಿರತೆಗಳು ಹುಲಿಗಳನ್ನ ತಂದು ಮಹದೇಶ್ವರನ ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಅಲ್ಲಿ ಪಾದಯಾತ್ರೆಗೆ ನಿರ್ಬಂಧವನ್ನು ಹೇರಲಾಗಿದೆ ಅಂತಲ್ಲ, ಯಾವ ರೀತಿಯ ಭದ್ರತೆಯನ್ನು ಕೈಗೊಳ್ಳಲಾಗ್ತದೆ ಅಟ್ಲೀಸ್ಟ್ ನೆಕ್ಸ್ಟ್ ಈ ರೀತಿಯಾಗಿ ಪ್ರಕರಣಗಳು ಆಗಬಾರ್ದು ಅಂತ? ಮತ್ತೊಂದು ಕಡೆ ಚಿರತೆ ದಾಳಿ ಆಗ್ತಾ ಇರುವಂಥದ್ದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಬೇರೆ ಜಿಲ್ಲೆಗಳಿಂದ ಹಿಡಿದಂಥ ಚಿರತೆಗಳನ್ನು ಇಲ್ಲಿ ತಂದು ಬಿಡ್ತಾ ಇದ್ದಾರೆ ಅಂತ. ಅರಣ್ಯ ಇಲಾಖೆಯವರು ಏನು ಹೇಳ್ತಾರೆ ಇದಕ್ಕೆ? ಪೃಥ್ವಿ, ಈಗಾಗಲೇ ಥರ್ಮಲ್ ಡ್ರೋನ್ ಮುಖಾಂತರ ಏನು ನಿನ್ನೆ ಒಂದು ಬಾಲಕನನ್ನ ಬಲಿ ಪಡೆದಿತ್ತು ಚಿರತೆ, ಅದರ ಚಲನವಲನಗಳನ್ನ ಸೆರೆ ಹಿಡಿದಿದ್ದಾರೆ. ಆ ಏನು ಬಾಲಕನನ್ನ ಕೊಂದು ಹಾಕಿತ್ತು ಆ ಸ್ಥಳದಲ್ಲೇ ಸುತ್ತಮುತ್ತ ಚಿರತೆ ಓಡಾಡ್ತಾ ಇರೋದು ಕಂಡು ಬಂದಿದೆ. ಹಾಗಾಗಿ ಸ್ಥಳದಲ್ಲಿ 30ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಬೀಳ್ಬಿಟ್ಟಿದ್ದಾರೆ ಮತ್ತು 4 ಬೋನ್ಗಳನ್ನ ಅಳವಡಿಸಿದ್ದಾರೆ ಚಿರತೆಯನ್ನ ಸೆರೆ ಹಿಡೋದಕ್ಕೆ. ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರ ಅನುಮತಿ ತಗೊಂಡು ಅದಕ್ಕೆ ಡಾಟ್ ಮಾಡಿ, ಅಂದ್ರೆ ಇಂಜೆಕ್ಷನ್ ಮಾಡಿ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಹಿಡಿಬೇಕಾ ಅಥವಾ ಬೋನ್ ಮೇಲೆ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಮಾಡಿ ಅದನ್ನ ಸೆರೆ ಹಿಡಿಯೋಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಹಿಂದೆನೂ ಸಹ ಏನು 4 ತಿಂಗಳ ಹಿಂದೆ ಮಂಡ್ಯದ ಯುವಕನನ್ನ ಬಲಿ ಪಡೆದಿತ್ತು, ಆ ಚಿರತೆಯನ್ನ ಸೆರೆ ಹಿಡಿಯಲಾಗಿತ್ತು. ಆದ್ರೆ ಮತ್ತೆ ಪದೇ ಪದೇ ಚಿರತೆಗಳು ಮತ್ತೊಂದು ಮೇಲೆ ಒಂದು ದಾಳಿ ನಡೆದಿತ್ತು. ಮತ್ತೆ ಪದೇ ಪದೇ ಏನು ತಾಳಬೆಟ್ಟ ಮತ್ತು ಮಹದೇಶ್ವರನ ಬೆಟ್ಟದ ನಡುವೆ ಚಿರತೆಗಳು
ಕಾಣಿಸ್ಕೊಳ್ತಾ ಇದ್ರು. ಹಾಗಾಗಿ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಏನ್ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ರಾಮನಗರ, ಚನ್ನಪಟ್ಟಣ ಈ ಕಡೆ ಏನು ಚಾಮರಾಜನಗರ ಈ ಸುತ್ತಮುತ್ತ ಏನು ಗ್ರಾಮೀಣ ಪ್ರದೇಶಗಳು ಕಾಣಿಸ್ಕೊಳ್ತೇವೆ ಚಿರತೆಗಳು, ಅವುಗಳನ್ನ ಸೆರೆ ಹಿಡಿದು ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನು ಸ್ಥಳೀಯರು ನಾವೆಲ್ಲ ಮಾಡ್ತಾ ಇರೋದು, ಸ್ಥಳೀಯರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಣ್ಣಾರ ಕಂಡಿದ್ದಾರೆ. ಯಾಕೆಂದ್ರೆ ಕಳೆದ ತಲತಲಾಂತರದ ಇಲ್ಲಿ ಯಾವುದೇ ರೀತಿ ಈ ತರ ಪ್ರಾಣಹಾನಿಗಳು, ಕಾಡು ಪ್ರಾಣಿಗಳಿಗೆ ಬಲಿಯಾಗಿರುವಂತ ಘಟನೆಗಳು ತೀರಾ ಕಡಿಮೆ. ಆನೆಗಳು ತುಳಿದು ಸಾವನ್ನಪ್ಪಿರೋದ ಘಟನೆಗಳು ಬಿಟ್ರೆ ಈ ತರ ಹುಲಿ ಮತ್ತು ಚಿರತೆ ದಾಳಿಗೆ ಸಾವನ್ನಪ್ಪಿರೋದು ತುಂಬಾ ಕಡಿಮೆ ಆಗಿತ್ತು. ಆದ್ರೆ ಇತ್ತೀಚೆಗೆ ಕಡಿಮೆ ಅಂತ ಇರಲೇ ಇಲ್ಲ, ಈ ತರ ಪ್ರಕರಣಗಳು ಇರಲೇ. ಇದೇ ಮೊದಲ ಬಾರಿಗೆ ಕಳೆದ 4-5 ತಿಂಗಳಿಂದ ಚಿರತೆ ದಾಳಿ ಪ್ರಕರಣ ಆಗಿದೆ. ಇದಕ್ಕೆ ಚಿರತೆಗಳನ್ನ ಬೇರೆ ಕಡೆಯಿಂದ ತಂದು ಬಿಟ್ಟೋದೇ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಶಾಸಕರು ಸಹ ನಮ್ಮ ಫೋನಿನಲ್ಲಿ ಹೇಳಿದ್ರು, ಬೇರೆ ಬೇರೆ ಕಡೆ ತಂದು ಬಿಡ್ತಾ ಇರೋದು ನಿಜ, ಹಾಗಾಗಿ ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ. ಈಗ ಪ್ರಾಥಮಿಕವಾಗಿ ಏನು 5 ಲಕ್ಷ ಪರಿಹಾರವನ್ನ ಮಗುಗೆ ಕೊಟ್ಟಿದ್ದಾರೆ. 20 ಲಕ್ಷ ಪರಿಹಾರ ಕೊಡಬೇಕು ಅರಣ್ಯ ಇಲಾಖೆಯಿಂದ. ಮತ್ತೆ ಅದಕ್ಕೆ ಈಗ 5 ಲಕ್ಷ ಪರಿಹಾರವನ್ನು ನಿನ್ನೆ ಕೊಟ್ಟಿದ್ದಾರೆ. ಈಗ ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರೆ ಆ ಚಿರತೆಯನ್ನು ಸೆರೆ ಹಿಡಿಬೇಕು ಅಂತ ಹೇಳಿ ಒಂದು ಕಾರ್ಯಾಚರಣೆ ಮಾಡಿ ಒಂದು 4 ಬೋನ್ಗಳನ್ನ ಅಳವಡಿಸಿ ಮತ್ತು ಡ್ರೋನ್ ಕ್ಯಾಮೆರಾ ಮುಖಾಂತರ ಚಲನವಲನವನ್ನು ಗಮನಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಆಲ್ರೆಡಿ ಪರಿಹಾರವನ್ನು ಕೊಡಲಾಗಿದೆ, ಆದರೆ ಮತ್ತೆ ಈ ರೀತಿಯಾಗಿ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದೇ ಭಕ್ತರು ಮತ್ತು ಅಲ್ಲಿನ ಸ್ಥಳೀಯರ ಆಗ್ರಹ. ಮುಂಚೆ ಎಲ್ಲ ತಲತಲಾಂತರಗಳಿಂದ ಅಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ರು ಕೂಡ ಯಾವತ್ತೂ ಈ ರೀತಿಯ ಅಟ್ಯಾಕ್ ಎಲ್ಲ ಆಗಿರಲಿಲ್ಲ. ಬಟ್ ಈ ಕಳೆದ ಒಂದು 6-7 ತಿಂಗಳಿಂದ ನಿರಂತರವಾಗಿ ಇಂಥ ಪ್ರಕರಣಗಳನ್ನು ನೋಡ್ತಾ ಇದ್ವಿ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಅರಣ್ಯ ಇಲಾಖೆನೇ. ಅರಣ್ಯ ಇಲಾಖೆಯವರು ಬೇರೆ ಜಿಲ್ಲೆಗಳಿಂದ ಹಿಡಿದು ತಂದಂಥ ಚಿರತೆಗಳನ್ನು ಈ ಒಂದು ಮಲೆ ಮಹದೇಶ್ವರ ಬೆಟ್ಟದ ಹತ್ರ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಟ್ಯಾಕ್ ಆಗ್ತಾ ಇದೆ ಅಂತ ಆರೋಪ. ಗೋಪಾಲಯ್ಯ ಅವರು ಹೋಗಿದ್ದಾರೆ. ಬೆಂಗಳೂರಿನ ಬಾಲಕ, ಆತನ ಮೃತದೇಹವನ್ನು ಬೆಂಗಳೂರಿಗೆ ತರಲಾಗಿದೆ. ಸ್ಥಳೀಯ ಶಾಸಕರು ಗೋಪಾಲಯ್ಯ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಏನಾಯ್ತು, ಏನು ಎತ್ತ ಅಂತ ವಿಚಾರಿಸಿದ್ರು ಗೋಪಾಲಯ್ಯನವರು. ಮಾಜಿ ಸಚಿವ, ಹಾಲಿ ಶಾಸಕ, ಮಹಾಲಕ್ಷ್ಮಿ ಲೇಔಟ್ನವರು. ಎಲ್ಲಾರು ಹೋದ್ರಟ್ಟಿ ಹುಡ್ಕಂಗೆ ಸಿಕ್ಲೇ ಇಲ್ಲ. ಸಿಕ್ಲಿಲ್ಲ ನನಗೆ. ಎಲ್ಲ ಕಡಿದ್ರು ಖಂಡಿತ 4:15 ತೋರಿಸ್ತಾರೆ ನನ್ನ ಮಗನ ನೋಡು. ನಮ್ಮಂತೆ ಹುಷಾರಾಗಿ ಹೋಗ್ರೆ ಅಂತ ನಮ್ಮನೆಯವರು ಹುಷಾರಾಗಿ ಹೋಗಿ ಪವಿ ಅಂತ ಹೋಗೋದು ನಮ್ದೆಲ್ಲ ಅಂತ ಅಂದೆ. ತಕ್ಷಣ ಆಗಿ ಆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗೋಯ್ತು.